ವೆಲ್ಕಮ್ ಟು ಅನ್ನಪೂರ್ಣೇಶ್ವರಿ ಕಿಚನ್. ಇವತ್ತು ಅತಿ ಕಡಿಮೆ ಸಮಯದಲ್ಲಿ ಮಾಡುತ್ತಿರುವ ವೈಟ್ ಚಿತ್ರಾನ್ನದ ಬಗ್ಗೆ ಹೇಳುತ್ತೇನೆ. ಮಾಡಲು ಬೇಕಾಗಿರುವ ರೆಸಿಪಿ: ಮೊದಲಿಗೆ ಬಾಣಲಿ, ನಂತರ ಸ್ವಲ್ಪ ಎಣ್ಣೆ, ನಂತರ ಸ್ವಲ್ಪ ಸಾಸಿವೆ. 5 ನಿಮಿಷಕ್ಕೆ ಆಗೋಗುತ್ತಿದೆ. ತುಂಬಾ ಸಮಯ ಬೇಕಾಗಿಲ್ಲ. ಅರ್ಜೆಂಟಿಗೆ ಮಕ್ಕಳ ತಿಂಡಿಗೆ ಮನೆಯಲ್ಲಾರ ಕೆಲಸಕ್ಕೆ ಹೋಗೋದಿದ್ರೆ ನೈಟ್ ಅನ್ನ ಇದ್ರೆ ಅದನ್ನು ಮಾಡ್ಕೋಬಹುದು, ಇಲ್ಲಾಂದ್ರೆ ಬಿಸಿ ಅನ್ನಾದ್ರೂ ಮಾಡ್ಕೋಬಹುದು. ಒಂದೊತ್ತಿಗೆ ಬೇಗ ಈಟ್ ಅನ್ನಾದ್ರೂ ಮಾಡ್ಕೋಬಹುದು. ಕರಿಬೇವು, ನಂತರ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಒಣಮೆಣಸು, ಸ್ವಲ್ಪ ಡ್ರೈ ಆಗಲಿ. ನಂತರ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಜಾಸ್ತಿ ಯಾವ ವಸ್ತು ಬೇಕಾದ್ರೆ ಅಷ್ಟೇ ಸಿಂಪಲ್ ಆಗಿ ಮಾಡೋದು. ಸ್ವಲ್ಪ ಈರುಳ್ಳಿ ಎಲ್ಲ ನೀಟಾಗಿ ಡ್ರೈ ಆಗಬೇಕು. ಡ್ರೈ ಆದಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಎಲ್ಲ ಡ್ರೈ ಆದ್ಮೇಲೆ ಟೊಮೊಟೊ ಹಾಕೋಣ. ಟೊಮೊಟೊ ಆಮೇಲೆ ಸ್ವಲ್ಪ ಉಪ್ಪು ನೀಟಾಗಿ ಡ್ರೈ ಆಗಬೇಕು. ಗ್ಯಾಸ್ನ ಜಾಸ್ತಿ ಇದರಲ್ಲಿ ಇಟ್ಕೊಂಡು ಡ್ರೈ ಮಾಡ್ಕೊಳ್ಳಿ. ಡ್ರೈ ಆಗ್ತಾ ಇದೆ. ಇದು ಅರ್ಜೆಂಟ್ ಇದೆ. ಎಷ್ಟು 5 ನಿಮಿಷ ಸಾಕು. 5 ನಿಮಿಷದಲ್ಲಿ ಚಿಕನ್ ರೆಡಿ ಆಗುತ್ತೆ. ಕೆಲವರು ಅಷ್ಟು ಪುಡಿ ಬೇಡ ಅಂತಾರೆ, ಅಷ್ಟು ಪುಡಿ ತಿನ್ನೋದು ಇಷ್ಟಪಡಲ್ಲ. ಅವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಚಿಕನ್. ಬೇಕೊಂಡ್ರೆ ನಿಂಬೆ ಹಣ್ಣು ಹಾಕೋಬಹುದು, ಬೇಡ ಅಂದ್ರೆ ಆಪ್ಷನ್. ಕೆಲವರು ಹುಳಿ ಹಾಕಿದ್ರೆ ಇಷ್ಟ ಆಗಲ್ಲ, ಹಂಗಾಗಿ ನಾನು ಏನೋ ಹಾಕ್ತಾ ಇದ್ದೀನಿ. ಡ್ರೈ ಆಗ್ತಾ ಇದೆ. ಆಮೇಲೆ ಸ್ವಲ್ಪ ಟೊಮೊಟೊ ಹಾಕೋಣ. ಟೊಮೊಟೊ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಕಮ್ಮಿ ಹಾಕೋಬಹುದು. ನಾನು ಲೈಟ್ ಆಗಿ ಹಾಕ್ತಾ ಇದ್ದೀನಿ. 2 ಟೊಮೊಟೊ ತಗೊಂಡಿದ್ದೀನಿ ಅಷ್ಟೇ. ಅದಾದ್ಮೇಲೆ ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಡ್ರೈ ಆಗಿ ನೀಟಾಗಿ. ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಮ್ಯಾಶ್ ಆಗೋದು. ಮಧ್ಯದಲ್ಲಿ ನೋಡಿರಲ್ಲ, ಈರುಳ್ಳಿ ಟೊಮೊಟೊ ಮೆಣಸಿನಕಾಯಿ ಎಲ್ಲ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ. ನಾವು ಉಪ್ಪು ಕರಗಿದೆ ಅನ್ಸುತ್ತೆ. ಈರುಳ್ಳಿ ಹಾಕೋದು ಬೇಡ, ಬರೀ ಎಣ್ಣೆ ಡ್ರೈ ಆದರೆ ಸಾಕು. ಟೊಮೊಟೊ ರಸ ಇರುತ್ತಲ್ಲ, ಅದ್ರ ಜೊತೆ ನೀಟಾಗಿ ಡ್ರೈ ಆಗಿರುತ್ತೆ. ಗ್ಯಾಸ್ನ ಸ್ಲೋ ಮೇಲೆ ಇಟ್ಕೊಂಡು ನಂತರ ಅನ್ನ. ಮನೇಲಿ ಸೊಸೈಟಿ ಅಕ್ಕಿ ಅನ್ನನೇ ಹಾಕ್ತಾ ಇದ್ದೀನಿ. ಜಾಸ್ತಿ ನಾವು ಉಪಯೋಗಿಸೋದಿಲ್ಲ, ಅಂದರೆ ನಾವು ಅದನ್ನ ಹಾಕಿ ಮಾಡ್ತೀವಿ. ಅನ್ನನೂ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದೆ ನೀಟಾಗಿ.